ಎಲ್ಲರನ್ನೂ ನಮ್ಮ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತಿಸುತ್ತಾ, ಗೋಧೂಳಿ ಸಮಯದಲ್ಲಿ ನಮ್ಮ ಮೈಸೂರಿನ ಮನರಂಜಿತ ಅರಮನೆಯನ್ನು ಸ್ವಲ್ಪ ಹೊತ್ತು ನಾವು ಆನಂದದಿಂದ ನೋಡೋಣ ಬನ್ನಿ. ಅದು ಸಂಜೆ ಟೈಮ್, ಗೋಧೂಳಿ ಟೈಮ್ ಅಂತ ಹೇಳ್ತೀವಲ್ಲ, 5:30 ಅನ್ಬೇಕಾದ್ರೆ ಅಲ್ಲಿ ನಾವು ಹೋಗಿದ್ವಿ. ಲೈಟ್ಸ್ ಚಿಕ್ಕ ಚಿಕ್ಕ ಲೈಟ್ಸ್ ಎಲ್ಲ ಆನ್ ಆಗಿತ್ತು. ಇದು ಅಮ್ಮನವ್ರ ದೇವಸ್ಥಾನ, ತುಂಬ ಚೆನ್ನಾಗಿರುತ್ತೆ. ಅದರ ಕೆತ್ತನೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಳಗಡೆನೂ ಅಷ್ಟೇ ಅಮ್ಮನವರು ರಮ್ಯವಾಗಿರ್ತಾರೆ. ನಾವು ಮೈಸೂರನ್ನು ನೋಡಬೇಕು ಅಂತಂದರೆ 2 ದಿನ ಬೇಕಾಗುತ್ತೆ, ಅಷ್ಟು ಪ್ಲೇಸಸ್ ಇದೆ. ಎಲ್ಲನೂ ಇಂಟ್ರೆಸ್ಟಿಂಗಾಗಿ ಚೆನ್ನಾಗಿರೋ ಅಂಥ ಪ್ಲೇಸಸ್ಸೇ. ಈಗ ಇದು 5:30 ಟೈಮಲ್ಲಿ ಆಕಾಶ ನೋಡಿ ಹೇಗಿದೆ ಅಂತ. ಇನ್ನೊಂದು 10-15 ನಿಮಿಷ ಅಥವಾ 20 ನಿಮಿಷದಲ್ಲಿ ಆಕಾಶದ ಫುಲ್ಲು ಟೆಕ್ಸ್ಚರೇ ಚೇಂಜ್ ಆಗುತ್ತೆ. ಕಲರ್ ಅಷ್ಟು ಸೂಪರಾಗಿರುತ್ತೆ ನೋಡಿ. ಇವಾಗ ಒಂದು ಕಡೆ ಎಲ್ಲ ಸ್ಟಾರ್ಟ್ ಆಗಿದೆ. ಈ ಥರ ಮೈಸೂರಿನಲ್ಲಿ ನಾವು ನೋಡುವಂಥ ಪ್ಲೇಸಲ್ಲಿ ಅರಮನೆ ಒಂದು ರಮ್ಯವಾದದ್ದು. ಆಮೇಲೆ ಚಾಮುಂಡಿ ದೇವಿಯವ್ರನ್ನ ಹೋಗಿ ನಾವು ಫಸ್ಟ್ ಅವ್ರ ಕೃಪೆಗೆ ಪಾತ್ರರಾಗೋದು ತುಂಬಾ ಒಳ್ಳೆಯದಾಗಿರುತ್ತೆ. ಅನಂತರ ಕವಿವರ್ಮನ ಆರ್ಟ್ ಗ್ಯಾಲರಿ ಇದೆ, ಅದನ್ನು ನೋಡ್ಬೋದು, ಮ್ಯೂಸಿಯಮ್ ಅದು. ಆಮೇಲೆ ಲಲಿತ್ ಮಹಲ್ ಪ್ಯಾಲೇಸ್ ಇದೆ, ಅಲ್ಲಿಗೂ ಹೋಗಿ ನಾವು ನೋಡ್ಬೋದು. ಅನಂತರ ಫಿಶ್ ಅಕ್ವೇರಿಯಮ್ ಇದೆ. ಸಂಜೆ ಟೈಮಲ್ಲಿ ನೋಡುವಂಥ ಪ್ಲೇಸಲ್ಲಿ ಅರಮನೆ ಒಂದು ಟೈಮ್ ಪಾಸ್ ಮಾಡ್ಬೋದು ಸೂಪರಾಗಿ. ನಮ್ಮ ಎಲ್ಲ ಟೆನ್ಷನ್ಸನ್ನು ಬಿಟ್ಟು 1-2 ಅವರ್ 1.5 ಅವರ್ ತುಂಬ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ. ಅದು ಅಷ್ಟು ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ನೋಡಿ ಎಷ್ಟು ಸೂಪರಾಗಿದೆ. ಆಕಾಶ ನೋಡಿ ಎಷ್ಟು ಚೆನ್ನಾಗಿ ರಂಗುಭರಿತವಾಗಿ ನಮ್ಮನ್ನು ಮನರಂಜಿಸುತ್ತೆ. ಒಂದೊಂದು ಕಡೆ ಒಂದೊಂದು ಥರ ಟೆಕ್ಸ್ಚರು. ಅದರಲ್ಲೂ ಅರಮನೆ ಹತ್ರ ನೋಡಿ ಎಷ್ಟು ಡಾರ್ಕ್ ಬ್ಲೂ ಕಲರಲ್ಲಿ ಆಗಿದೆ. ತುಂಬಾ ಖುಷಿಯಾಗುತ್ತೆ. ಎಲ್ಲ ಮನಸ್ಸಲ್ಲಿರೋಂಥ ತೊಂದರೆಗಳು, ಚಿಂತೆಗಳೆಲ್ಲ ಹೋಗಿ 1 ಅವರ್ ನಾವು ಮೈ ಮರೆತು ಅಲ್ಲಿರ್ಬೋದು. ಸಂಜೆ ಗಾಳಿ ಮತ್ತು ಈ ಲೈಟಿಂಗ್ಸು ಎಲ್ಲನೂ ಸೂಪರಾಗಿರುತ್ತೆ. ಇದರ ಜೊತೆಗೆ ಸಂಗೀತ ಕಾರ್ಯಕ್ರಮಗಳೂ ಅಲ್ಲಿರುತ್ತೆ. ಒಂದೊಂದು ದಿನಕ್ಕೆ ಒಂದೊಂದು ಅನಿಸುತ್ತೆ. ನಾವು ಹೋಗಿದ್ದಾಗ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟದು ಇತ್ತು, ತುಂಬಾ ಚೆನ್ನಾಗಿತ್ತು. ಮ್ಯೂಸಿಕ್ಕಿಗೆ, ತಂಗಾಳಿಗೆ, ಆ ಸ್ಕೈನ ಕಲರ್ಗೆ ಮತ್ತು ಡೆಕೋರೇಟಿವ್ ಆಗಿ ಅಲಂಕೃತವಾಗಿರುವಂಥ ಅರಮನೆ ಎಲ್ಲ ನೋಡಿ ಮೈ ಮರೆಯಬಹುದು. ನಾವು ಒಮ್ಮೆಯಾದರೂ ನಮ್ಮ ಮೈಸೂರನ್ನು ವಿಸಿಟ್ ಮಾಡಿ ಈ ಥರ ಟೈಮ್ ಪಾಸ್ ಮಾಡಿದ್ವಿ ಅಂತಂದರೆ ನಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾವು KRSಗೂ ಹೋಗ್ಬೋದು. ಅದೇನು ಅಂತಂದರೆ ಅದು ಸಂಜೆ ಟೈಮಲ್ಲೇ ಹೋಗೋದು, ಸ್ವಲ್ಪ ಬೇಗ ಹೊರಡಬೇಕಾಗುತ್ತೆ. ಅಲ್ಲೂ ಹಾಗೇ ಮ್ಯೂಸಿಕಲ್ ಫೌಂಟೇನ್ ಇರುತ್ತೆ, ವಾಟರ್ದು, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ಎಂಜಾಯ್ ಮಾಡೋದಕ್ಕೆ ಒಳ್ಳೆ ಪ್ಲೇಸಸ್ ಇದು. ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಮೈಸೂರನ್ನು ನೋಡದೇ ಇರೋ ಅಂಥ ಜನರೇ ಇರಲ್ಲ. ಹೊಸದಾಗಿ ಬಂದವ್ರಿಗೋಸ್ಕರ ನಾನು ಈ ವಿಡಿಯೋನ ಹಾಕ್ತಾಯಿದ್ದೀನಿ.